ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯ ಆಡಳಿತದಲ್ಲಿ ವರುಣಾಧಿಪತಿಯ ಯುಗಾಂತ್ಯವಾಗಿದೆ. ಕನಕಾಧಿಪತಿಯ ಪರ್ವ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಕರ್ನಾಟಕವನ್ನ ಆಳುವಂತಹ ನೂತನ ದೊರೆಯ ಆಯ್ಕೆಯಾಗಿದೆ. ಅನ್ನರಾಮಯ್ಯರ ಉತ್ತರಾಧಿಕಾರಿಯಾಗಿ ಕನಕಾಧಿಪತಿ ಪಟ್ಟಕ್ಕೇರೋಕೆ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಸಿಎಂ ಕುರ್ಚಿಯನ್ನ ಅಲಂಕರಿಸುವ ಕನಕಪುರದ ಕನಸುಗಾರನ ಬಹುದಿನದ ಕನಸು ಇವತ್ತು ಈಡೇರ್ತಾ ಇದೆ. ದೊಡ್ಡಾಲದಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಈ ಹೆಸರು ಮುಖ್ಯಮಂತ್ರಿಗಳ ಪಟ್ಟಿಗೆ ಸೇರುವ ದಿನ ಸನ್ನಿಹಿತವಾಗಿದೆ. ಸಿಎಂ ಪಟ್ಟಕ್ಕೇರಲು ಡಿಕೆ ಶಿವಕುಮಾರ್ ಆಯ್ಕೆಯಾಗಿದೆ. ರಾಜ್ಯದಲ್ಲಿ ಕನಕಪುರ ಕಲಿಯ ಆಡಳಿತಕ್ಕೆ ಶರ ಬರೆಯಲಾಗಿದೆ. ಇವತ್ತಿನಿಂದ ಡಿಕೆ ಯುಗಾರಂಭಕ್ಕೆ ಮುನ್ನುಡಿ ಹಾಕಲಾಗಿದೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆ. ಮೊದಲು ಹೈಡ್ರಾಮಾ, ಬಳಿಕ ಸರ್ವಾನುಮತದಿಂದ ಡಿಕೆ ನಾಮ. ಇವತ್ತು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಿದೆ. ಡಿಕೆ ಶಿವಕುಮಾರ್ ಸಿಎಲ್ಪಿ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೂ ಮೊದಲು ವಿಧಾನಸೌಧ ಕೆಲ ಹೊತ್ತು ಹೈಡ್ರಾಮಕ್ಕೆ ಸಾಕ್ಷಿಯಾಗಿತ್ತು. ಡಿಕೆ ಶಿವಕುಮಾರ್ ಹೆಸರನ್ನ ಘೋಷಿಸುವ ಮೊದಲು ಕೆಲವು ಬ್ರೇಕ್ ಬಾತ್ಗಳು ನಡೆದು ಹೋಯಿತು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಆಯೋಜಿಸಲಾಗಿತ್ತು. ಸಿಎಲ್ಪಿ ಸಭೆಯ ವೀಕ್ಷಕರಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಜಯರಾಮ್ ರಮೇಶ್ ಆಗಮಿಸಿದ್ರು. ಸಿದ್ದರಾಮಯ್ಯ ಬರ್ತಿದ್ದಂತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಯಿತು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮೊದಲು ಸಿದ್ದರಾಮಯ್ಯ ವಿಷಯವನ್ನ ಪ್ರಸ್ತಾಪಿಸಿದ್ರು. ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ತಿಳಿಸಿದ್ರು. ಇದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅನುಮೋದನೆ ನೀಡಿದ್ರು. ನಂತರ ಎಲ್ಲಾ ಶಾಸಕರು ಕೈ ಎತ್ತಿ ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿದ್ರು. ಬಳಿಕ ನೂತನ ನಾಯಕನ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದೇನೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ರು. ಇಲ್ಲಿಂದಲೇ ಶುರುವಾಗಿದ್ದು ಕೆಲ ಕಾಲದ ಹೈಡ್ರಾಮಾ. ಸಿಎಲ್ಪಿ ಆರಂಭವಾಗ್ತಿದ್ದಂತೆ 10 ನಿಮಿಷ ಬ್ರೇಕ್. ತಮ್ಮ ನಿರ್ಣಯ ಮಂಡಿಸಿದ ಬಳಿಕ ಸಿದ್ದರಾಮಯ್ಯ ತಮ್ಮ ಚೇಂಬರ್ ಕಡೆ ನಡೆದ್ರು. ಇವರ ಹಿಂದೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಕೂಡ ಸಿಎಂ ಚೇಂಬರ್ಗೆ ತೆರಳಿದ್ರು. 10 ನಿಮಿಷ ಬ್ರೇಕ್ ಪಡೆದು ಸಿದ್ದರಾಮಯ್ಯರ ಕೊಠಡಿಯಲ್ಲಿ ಕೆಲ ಹೊತ್ತು ಚರ್ಚೆಯನ್ನು ನಡೆಸಿದ್ರು. ಈ ವೇಳೆ ಸಿಎಲ್ಪಿ ನಾಯಕನನ್ನ ಸಿದ್ದರಾಮಯ್ಯನವರೇ ಪ್ರಸ್ತಾಪಿಸುವಂತೆ ಹೈಕಮಾಂಡ್ ನಾಯಕರು ಮನವೊಲಿಸಿದ್ರು. ಇದಾದ ಬಳಿಕ ಸಿಎಂ ಕೊಠಡಿಗೆ ಡಿಕೆ ಶಿವಕುಮಾರ್ ಕೂಡ ಎಂಟ್ರಿ ಕೊಟ್ಟರು. ಬಳಿಕ 5 ನಿಮಿಷಗಳ ಬ್ರೇಕ್ ಆದ್ಮೇಲೆ ಮತ್ತೆ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಯಿತು. ಈ ವೇಳೆ ಅಂತಿಮವಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕನನ್ನಾಗಿ ಸಿದ್ದರಾಮಯ್ಯ ಸೂಚಿಸಿದ್ರು. ಅಂತಿಮವಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಘೋಷಿಸಿದ್ರು. ಸಿಎಲ್ಪಿ ನಾಯಕನಾಗ್ತಿದ್ದಂತೆ ಸಿದ್ದರಾಮಯ್ಯರ ಗುಣಗಾನ. ಶಾಸಕಾಂಗ ಪಕ್ಷದ ನಾಯಕನಾಗ್ತಿದ್ದಂತೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯರ ಗುಣಗಾನ ಮಾಡಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟಿರೋ ಆಡಳಿತವನ್ನ ಕೊಂಡಾಡಿದ್ದಾರೆ. ತಮ್ಮ ನಿರ್ಣಯ ಪತ್ರದ ಮೂಲಕ ಸಿದ್ದರಾಮಯ್ಯರ ಬಗ್ಗೆ ಹಾಡಿ ಹೊಗಳಿದ್ದಾರೆ. ರಾಜ್ಯಪಾಲರ ಭೇಟಿ, ಸರ್ಕಾರ ರಚನೆಗೆ ಡಿಕೆ ಹಕ್ಕು ಮಂಡನೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾದ ಬಳಿಕ ಡಿಕೆ ಶಿವಕುಮಾರ್ ಲೋಕಭವನಕ್ಕೆ ತೆರಳಿದ್ರು. ಡಿಕೆಶಿಗೆ ಸಿದ್ದರಾಮಯ್ಯ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸಾಥ್ ನೀಡಿದ್ರು. ಲೋಕಭವನದಲ್ಲಿ ರಾಜ್ಯಪಾಲರಾದ ತಾವರಚಂದ್ ಗೆಹ್ಲೋಟ್ರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಡಿಕೆ ಶಿವಕುಮಾರ್ ಹಕ್ಕು ಮಂಡನೆ ಮಾಡಿದ್ರು. ಕರ್ನಾಟಕದ ಕಿಂಗ್ ಆಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇನ್ನೇನಿದ್ರೂ ಅಧಿಕೃತವಾಗಿ ಕನಕಪುರ ಕಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದೊಂದೇ ಬಾಕಿ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.